ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಲವ್ ಮಾಕ್ಟೇಲ್ 3 ಸಿನಿಮಾ. ಹೌದು, ಈ ಒಂದು ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಎಲ್ಲ ಕೂಡ ರಿಲೀಸ್ ಆಗಿ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಕೂಡ ಆಗಿದ್ದವು. ಅದೇ ಒಂದು ಇವಾಗ ಲವ್ ಮಾಕ್ಟೇಲ್ 3 ಕೂಡ ಮಾರ್ಚ್ 19ಕ್ಕೆ ಎಲ್ಲ ಕಡೆ ಕರ್ನಾಟಕದಾದ್ಯಂತ ರಿಲೀಸ್ ಆಗಿ ಈ ಒಂದು ಸಿನಿಮಾ ಸಖತ್ತೊಂದು ರೆಸ್ಪಾಂಡ್ ಪಡೆದಿತ್ತು. ಆದ್ರೆ ಈ ಸಿನಿಮಾ OTTಗೆ ಬಿಡುಗಡೆ ಆಗುವ ಡೇಟ್ ಕೂಡ ಮುಂಚೆನೆ ಫಿಕ್ಸ್ ಆಗಿತ್ತು. ಅದೇ ರೀತಿನೇ ಈ ಸಿನಿಮಾ OTTಗೆ ರಿಲೀಸ್ ಆಗಿದೆ. ಯಾವೊಂದು OTT ಆ್ಯಪಲ್ಲಿ ನಾವು ಈ ಸಿನಿಮಾವನ್ನು ನೋಡಬಹುದು ಮತ್ತು ಎಷ್ಟು ಮಲ್ಟಿ ಭಾಷೆಗಳಲ್ಲಿ ಡಬ್ಬಿಂಗ್ ಆಗಿದೆ, ಕತೆ ಹೇಗಿದೆ OTTಗೆ ಬಂದ ಮೇಲೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ರಿವ್ಯೂನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ನಿಮಗೆ ಕೊಡುತ್ತೇನೆ. ಹಾಗೆ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಅದೇ ರೀತಿ ಎಷ್ಟೋ ಜನ ಲವ್ ಮಾಕ್ಟೇಲ್ 3 ಸಿನಿಮಾ ಥಿಯೇಟರ್ಗಳಲ್ಲಿ ಮಿಸ್ ಮಾಡ್ಕೊಂತಿರ್ತಾರ. ಆದರೆ ಈ ಸಿನಿಮಾ ಮೇ 8ಕ್ಕೆ ಅಂದರೆ ಇವತ್ತು ಜಿ5 ಎಂಬ ಒಂದು OTT ಪ್ಲಾಟ್ಫಾರ್ಮಲ್ಲಿ ಕನ್ನಡ ಭಾಷೆಯಲ್ಲಿ, ಏಕೆಂದರೆ ಕನ್ನಡ ಮೂಲ ಇಂಡಸ್ಟ್ರಿಯ ಒಂದು ಸಿನಿಮಾವಾದ ಕಾರಣ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಕಾಂಬಿನೇಷನಲ್ಲಿ ಈ ಒಂದು ಸಿನಿಮಾ ಮತ್ತು ಮಿಲನ ನಾಗರಾಜ್ ಸೂಪರ್ ಒಂದು ಲವ್ ಸ್ಟೋರಿ ಸಿನಿಮಾ OTTಗೆ ಬಿಡುಗಡೆಯಾಗಿದೆ. ಹೌದು, ಈ ಒಂದು ಸಿನಿಮಾ ಪಾರ್ಟ್ 2 ಎಲ್ಲಿ ನಿಂತಿತ್ತೋ ಆ ಒಂದು ಅಲ್ಲಿಂದನೇ ಪಾರ್ಟ್ 3 ಕತೆ ಶುರುವಾಗುತ್ತದೆ. ಸಖತ್ತೊಂದು ಲವ್ ಸ್ಟೋರಿ ಮತ್ತು ಒಂದು ಒಳ್ಳೆ ಕಮರ್ಷಿಯಲ್ ಮೆಸೇಜ್, ಪ್ರೀತಿ ಹೇಗೆ ಮಾಡಬೇಕು, ಅದನ್ನು ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿನೇ ತೋರಿಸಿಕೊಟ್ಟಿದ್ದಾರೆ. ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಸುತ್ತಮುತ್ತ ನಡೆಯುವಂಥ ಹೊಸ ರಿಲೇಶನ್ಶಿಪ್ ಆಗ್ಬೋದು ಮತ್ತು ಲವ್ ಮಾಕ್ಟೇಲ್ ಸಿನಿಮಾ ಅಂದ್ರೇ ಕಾಮಿಡಿ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಒಳ್ಳೆ ಸಖತ್ತಾಗಿರೋ ಒಂದು ಎಮೋಷ್ನಲ್ ಲವ್ ಸ್ಟೋರಿ ಸಿನಿಮಾವಾಗಿದೆ. ಹೌದು, ಇದರಲ್ಲಿ ಬರುವಂಥ ಪ್ರತಿಯೊಂದೊಂದು ಪಾತ್ರ ಆಗ್ಬೋದು ಮತ್ತು ಪ್ರತಿಯೊಂದು ಸೀನ್ ತುಂಬ ಚೆನ್ನಾಗಿನೇ ಎಂಗೇಜಿಂಗ್ ಆಗಿದೆ. ಏಕೆಂದರೆ ಇತ್ತೀಚಿನ ದಿನದಲ್ಲಿ ತುಂಬಾನೇ ಲವ್ ಸ್ಟೋರಿ ಸಿನಿಮಾ ಆಗ್ಬೋದು ಅದೇ ಒಂದು ಕಾನ್ಸೆಪ್ಟ್ನಲ್ಲಿ ಬರುತ್ತವೆ. ಸೊ ಅದೇ ರೀತಿ ಇದು ಕೂಡ ಸಿನಿಮಾ ಅದ್ಭುತವಾಗಿ ಮತ್ತು ಕೃಷ್ಣ ಅವರಿಗೆ ತಕ್ಕಂತೆ, ಅವರ ಫ್ರೇಮ್ ತಕ್ಕಂತೆ, ಅವರಿಗೆ ಇರುವಂಥ ಟ್ಯಾಲೆಂಟ್ಗೆ ಇಂಥ ಒಂದು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಹೌದು, ಡಾರ್ಲಿಂಗ್ ಕೃಷ್ಣ ಅವರ ನಟನೆ ಮತ್ತು ಅವರ ನಿರ್ದೇಶನ ತುಂಬ ಚೆನ್ನಾಗಿನೇ ಮ್ಯಾಜಿಕ್ ಮಾಡಿದೆ ಸ್ಕ್ರೀನ್ ಮೇಲೆ. ಹಾಗೆ ಮಿಲನ ನಾಗರಾಜ್ ಅವರೊಂದು ಸ್ಪೆಷಲ್ ಅಪಿಯರೆನ್ಸ್ ಇದರಲ್ಲಿ ಹೊಸ ಪಾತ್ರಗಳಿಗೆ, ಹೊಸ ಸಿನಿಮಾಗೆ ಒಂದು ಮೆರುಗು ತಂದು ನೀಡಿದೆ. ಹೌದು, ಹಾಡುಗಳು ತುಂಬ ಇಷ್ಟವಾಗುತ್ತವೆ. ಪ್ರತಿಯೊಂದೊಂದು ಸಾಂಗ್ ಕೂಡ ಒಂದು ಲೂಪ್ನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಖತ್ತಾಗಿ ಕೇಳುತ್ತವೆ. ಹಾಗೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಲವ್ ಮಾಕ್ಟೇಲ್ 3 ಸಿನಿಮಾ OTTಗೆ ಕಾಲಿಟ್ಟಿದೆ. ಥಿಯೇಟರ್ಗಳಲ್ಲಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿರ ನೀವು ಈ ಸಿನಿಮಾ, ಇವಾಗ ಜಿ5 ಎಂಬ ಒಂದು OTT ಪ್ಲಾಟ್ಫಾರ್ಮಲ್ಲಿ ನೀವು ಈ ಸಿನಿಮಾವನ್ನು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಸೊ ಇದು ಆಗಿತ್ತು ಲವ್ ಮಾಕ್ಟೇಲ್ 3 ಸಿನಿಮಾದೊಂದು ಸಣ್ಣ ರಿವ್ಯೂ, OTT ಅಪ್ಡೇಟ್ಸ್ ವಿಡಿಯೋ. ಸೊ ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.